ಮಾಡಿಕೊಂಡೆ. ಮಂಡ್ಯದಿಂದ ಬಿಡ್ದಿಗೆ 10 ಆದಮೇಲೆ 2 o'clockವರೆಗೂ ಟ್ರೈನೇ ಇಲ್ಲ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ಕೇಳ್ತಾರೆ ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ ಅಂತ. ಅಂದರೆ ಸ್ವಲ್ಪ ನನಗೆ ಮಾಡಬೇಕು ಅಂತ ನನಗೊಂದು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಮಾಡೋಕ್ಕೆ ಒಂಚೂರು ಟೈಮ್ ಸಾಕಾಗ್ತಿರಲಿಲ್ಲ ಅದಕ್ಕೆ. ಆ್ಯಂಡ್ ನನಗೆ ನಿನ್ನೆ ಸಂಡೇ ಡ್ಯೂಟಿ ಇತ್ತು. ಈಗಷ್ಟೇ ಮನೆಗೆ ಬಂದೆ. 9:30 ಆಗಿದೆ. ಮನೇಲಿ ಯಾರೂ ಇಲ್ಲ. ಯೂಶ್ವಲಿ ನಮ್ಮಮ್ಮ ಬಂದಿದ್ದ ತಕ್ಷಣ ಖುಷಿಯಿಂದ ವೆಲ್ಕಮ್ ಮಾಡ್ತಿದ್ರು. ಮಿಸ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಸೊ ನಾನು ಈಗಷ್ಟೇ ಬಂದೆ. ಇವಾಗ ಆಚೆ ಸ್ವಲ್ಪ ಕಸ ಗುಡಿಸ್ಬೇಕು. ಫುಲ್ ಅವ್ರು ಸ್ಯಾಟರ್ಡೆ ಹೋಗಿದ್ದು, ಫುಲ್ ಗಾಳಿ ಬೇರೆ ಜಾಸ್ತಿ ಇದೆಯಲ್ಲ, ಮುಂದೆ ಒಂಥರ ಆಗಿಬಿಟ್ಟಿದೆ. ಅದನ್ನು ಮಾಡಿ ಆ್ಯಂಡ್ ತಿಂಡಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೋಬೇಕು. ಉಪ್ಪಿಟ್ಟು ತಿನ್ಬೇಕು ಅನಿಸ್ತಾ ಇದೆ. ಸೊ ಉಪ್ಪಿಟ್ಟು ಮಾಡ್ಕೊತೀನಿ. ಆ್ಯಂಡ್ ಮಧ್ಯಾಹ್ನ ನಂಗೊಂದು ಪ್ರಮೋಷನ್ ಇತ್ತು ಬಿಡ್ದಿಯಲ್ಲಿ. ಆ್ಯಂಡ್ ಎಗೇನ್ ನಾನು ಬಿಡ್ದಿಗೆ ಹೋಗಬೇಕು. ಈಗ ಅಲ್ಲಿಂದನೇ ಬಂದಿದ್ದು, ಮತ್ತೆ ವಾಪಸ್ ಹೋಗ್ತಿದ್ದೀನಿ. ಸೊ ಇಷ್ಟು ಕತೆ. ಆ್ಯಂಡ್ ಏನಕ್ಕೆ ಮನೆಗೆ ಬಂದೆ ಅಂದರೆ ಸ್ವಲ್ಪ ಬಟ್ಟೆ ಎಲ್ಲ ತರಬೇಕಿತ್ತು ಅಲ್ಲಿಂದ. ಹಾಗಾಗಿ ಬಂದೆ. ಆ್ಯಂಡ್ ಮನೇಲೂ ಯಾರೂ ಇರಲ್ಲ ಅಲ್ಲ, ನಂಗೆ ಮನೆ ಊಟ ಮಾಡಬೇಕಿತ್ತು ಅನಿಸ್ತಿತ್ತು. ಎಷ್ಟು 3-4 ದಿನ ಆಯಿತು ನಾನು ಮನೆಯಿಂದ ಹೋಗಿ ಲೈಕ್ ರೂಮಲ್ಲಿದ್ದೆ. ಇವತ್ತು ಬರ್ತಿದ್ದೀನಿ. ಸೊ ಬನ್ನಿ ಬೇಗ ಮಾಡೋಣ. ಆ್ಯಂಡ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನಾನ ಎಲ್ಲ ಆಯಿತು. ಇವಾಗ ಸ್ವಲ್ಪ ಕೂದಲು ಆರಲಿ ಅಂತ ಬಿಟ್ಟಿದೆ. ಪಾಪ ನಮ್ಮ ಅಮ್ಮಂಗೆ ಬೆಳಿಗ್ಗೆಯಿಂದ ಕಾಲ್ ಮಾಡಿದ್ದಾರೆ. ಇವಾಗ ಇನ್ನೊಂದು ಫೋನಿಂದ ಮಾಡ್ತಾಯಿದ್ದೀನಿ. ನಾನು ಈ ನಂಬರಲ್ಲಿ ಅಷ್ಟು ಕಾಲ್ ಮಾಡಲ್ಲ ಅವರಿಗೆ. ಹಲೋ, ಮನೆ ಮಮ್ಮಿ ಬಂದೆ. ಆ್ಯಕ್ಚುಲಿ ನಾನು ನಿನ್ನ ಮಿಸ್ ಮಾಡ್ಕೊತಾ ಇದ್ದೆ. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಬಂದು ಸ್ನಾನ ಮಾಡೋಕ್ಕೆ ಹೋಗಿದ್ದೆ. ನೀವು ಆಗಲೇ ಕಾಲ್ ಮಾಡಿದಾಗ. ಹೌದಾ? ಅದಕ್ಕೆ ಫೋನ್ ಮಾಡಿ ಏನ್ ಮನೆಗ್ ಬಂದೆ, ಏನ್ ಸತ್ತು ಸಮಾಚಾರ ಏನು ಮಾಡ್ಲಿಲ್ವಲ್ಲ ಅಂತ ಬನ್ನ. ಆಚೆ ಫುಲ್ಲು ಧೂಳಾಗ್ಬಿಟ್ಟಿತ್ತು, ಗೇಟ್ ಹತ್ರ ಮೆಟ್ಲ ಹತ್ರ ಎಲ್ಲ. ಅದನ್ನೆಲ್ಲ ಗುಡಿಸ್ಬಿಟ್ಟು ಸ್ನಾನಕ್ಕೆ ಹೋದೆ. ರಂಗೋಲಿ ಹಾಕಿದ್ಯಾ? ಅಮ್ಮ ಇಷ್ಟೊತ್ತಲ್ಲಿ ಯಾರಮ್ಮ ರಂಗೋಲಿ ಹಾಕ್ತಾರೆ? ಮತ್ತೇನಂತೆ ದೀಪ ಹಚ್ಬಿಡ. ಅದಕ್ಕೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂದ್ಕೊಂಡೆ ಸ್ನಾನಕ್ಕೆ ಹೋದೆ. ಆಮೇಲೆ ಮಾಡೋಣ ಅಂತ. ಪೂಜೆ ಎಲ್ಲ ಆಯಿತು. ಹೇಳ್ದೆ ಎಲ್ಲ ಉಪ್ಪಿಟ್ಟು ಮಾಡ್ತೀನಿ ಅಂತ. ತುಂಬ ದಿನ ಆಯ್ತು ನಾನು ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂದು. ಮುಂಚೆ ಮಾಡ್ತಾಯಿದ್ದೆ ಫ್ರೀಕ್ವೆಂಟಾಗಿ ನಾನು ರೂಮಲ್ಲಿದ್ದಾಗ. ಆ್ಯಂಡ್ ಇವಾಗ ಮನೇಲಿ ಮಾಡಬೇಕು. ಒಂದ್ಸಲ ತೋರಿಸಿದ್ದೆ ಅನಿಸುತ್ತೆ, ನನ್ನ ತಂಗಿಗೇನೋ ಮಾಡಿಕೊಟ್ಟಿದ್ದೆ ಅಂತ. ಬಟ್ ಅವ್ರು ಸ್ವಲ್ಪ ಉಪ್ಪಾಗ್ಬಿಟ್ಟಿತ್ತು. ಇವಾಗ ಕುಕ್ ಮಾಡ್ಕೊತೀನಿ. ಆ್ಯಂಡ್ ನಾನು ಅಡುಗೆ ಮಾಡಿ ತುಂಬ ದಿನವೇ ಆಯಿತು. ಅಂದರೆ ಈಗ ಸ್ವಲ್ಪ ದಿನದಿಂದ ಮನೆಯಿಂದನೇ ಟ್ರಾವೆಲಿಂಗ್ ಮಾಡ್ತಿರೋದ್ರಿಂದ ಪಾಪ ಅಮ್ಮನೇ ಮಾಡಿಕೊಡ್ತಾರೆ. ನಂದೇನಾದರೂ ಈ ಬಿಸಿನೀರು ಕಾಯಿಸ್ಕೊಳ್ಳೋದು ಈ ಥರದ್ದಿದ್ರೆ ಮಾಡ್ಕೊತೀನಿ. ಸೊ ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಎಷ್ಟು ಇನ್ಸ್ಟೆಂಟಾಗಿ ಆಗುತ್ತೆ ಅಂದರೆ ಒಂದು 5 to 10 ಮಿನಿಟ್ಸಲ್ಲಿ. ಈಗ ನಿಮ್ಗೆ ಏನಾದರೂ ಫುಲ್ ಅರಿಬರಿಲಿರ್ತೀರಾ ಅಂತ ಅನ್ನೋ ಟೈಮಲ್ಲಿ ಮಾಡ್ಕೋಬೋದು. ಅಥವಾ ಈವ್ನಿಂಗ್ ಲೈಟಾಗಿ ಏನಾದ್ರು ತಿನ್ಬೇಕು ಅನಿಸ್ದಾಗ ಈ ರೀತಿ ಮಾಡ್ಕೋಬೋದು. ಸೊ ತೋರಿಸ್ತೀನಿ. ಈಗ ಮೊದಲನೇದಾಗಿ ರವೆನ ಫ್ರೈ ಮಾಡ್ಕೋಬೇಕು. ನಾನು ಯೂಶ್ವಲಿ ನಂಗೆ ತುಪ್ಪದಲ್ಲಿ ಉರಿಯೋಕ್ಕೆ ಇಷ್ಟ ಆಗುತ್ತೆ. ಒಬ್ಬೊಬ್ಬರು ಹೇಳ್ತಾರೆ ಆಲ್ರೆಡಿ ಫ್ರೈಡ್ ಆಗಿರುತ್ತೆ ಯಾಕೆ ಮಾಡ್ತೀವಿ ಅಂತ. ಬಟ್ ನನಗೇನು ಅದನ್ನ ತುಪ್ಪದಲ್ಲಿ ಹುರಿದು ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಅಮ್ಮ ಆಗಲೇ ಕಾಲೇಜ್ ಹೇಳ್ತಾಯಿದ್ರು, ವೇಸ್ಟ್ ಮಾಡಿಬಿಡ್ತೀಯಾ ನೀನು ಒಬ್ಳಿಗೆ ಹಾಕ್ಕೊಂಡು ಮಾಡು ಅಂತ. ಸರಿ ಅಂದೆ. ಆ್ಯಂಡ್ ಯೂಶ್ವಲಿ ನನಗೆ ಆ ಥರ ಮೆಷರ್ಮೆಂಟ್ಸ್ ಎಲ್ಲ ಗೊತ್ತಾಗಲ್ಲ. ನಾನು ರ್ಯಾಂಡಮಾಗಿ ಹಾಕಿ ಕುಕ್ ಮಾಡೋದು ಇಷ್ಟ ನನಗೆ. ಸೊ ನಾನು ಯೂಟ್ಯೂಬಲ್ಲಿ ಹೇಳ್ಬೇಕಾದ್ರೆ ಹೇಳೋದು ಇಷ್ಟು ತೊಗೊಳ್ಳಿ ಅಷ್ಟು ತೊಗೊಳ್ಳಿ ಅಂತ. ಬಟ್ ನಾನು ಮಾಡ್ತಿರ್ಬೇಕಾದ್ರೆ ಹಾಗೆ ಮಾಡ್ತೀನಿ. ಸೊ ಈ ಗ್ಲಾಸಲ್ಲಿ ಅರ್ಧ ರವೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೇಕಾ ಅಂತ. ಯಾಕೆಂದರೆ ಇದು ಬಿಸಿಲೇ ತಿನ್ನಬೇಕಾಯ್ತಾ, ಆರೋದ್ಮೇಲೆ ತಿನ್ನೋಕ್ಕಾಗಲ್ಲ. ಅದು ಇವಾಗ ಕಡಾಯಿ ಆನ್ ಮಾಡ್ತಾಯಿಲ್ಲ, ಸ್ಟವ್ ಆನ್ ಮಾಡ್ತಾ ಇರೋದು. ಸಿಮ್ಮಲ್ಲಿ ಇಟ್ಕೊಂಡು ತುಪ್ಪ ಹಾಕ್ಕೊತೀನಿ. ಆ್ಯಕ್ಚುಲಿ ಆ ತುಪ್ಪ ಸ್ಮೆಲ್ಲೆಲ್ಲ ಚೆನ್ನಾಗಿ ಅನ್ಸೋದು ಗೊತ್ತಾ. ಬಿಳುಗುರು 1 ಸ್ಪೂನ್ ತುಪ್ಪ ಮನೆಯಲ್ಲೇ ಮಾಡಿರೋದು. ಇವಾಗ ರವೆ ಆ್ಯಡ್ ಮಾಡ್ತಾಯಿದ್ದೀನಿ.
ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ರವೆ ಹುರ್ಕೊಂಡಿದ್ದಾಯಿತು. ಇವಾಗ ಏನೇನು ಬೇಕು ಕಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ಏನೂ ಜಾಸ್ತಿ ಬೇಡ. ಆನಿಯನ್ನು, ಒಂದು ಆನಿಯನ್ ಸಾಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಜಾಸ್ತಿ ಹಾಕ್ತೀನಿ, ನನಗೆ ಇಷ್ಟ ಆಗುತ್ತೆ ಅದು ಫ್ಲೇವರು. 2 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟೇ ನಾವು ಕಟ್ ಮಾಡ್ಕೋಬೇಕಾಗಿರೋದು. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಕಡಾಯಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಸ್ವಲ್ಪ ಸಿಮ್ಮಲ್ಲೇ ಇರಲಿ. ಸಾಸಿವೆ, ಅದು ಚಟಪಟ ಅನ್ನಬೇಕು. ಎಣ್ಣೆ ಕಾದೇ ಇರಲಿಲ್ಲ, ಆಲ್ರೆಡಿ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟಿದ್ದೀನಿ. ಅದು ಚಟಪಟ ಅಂತಾನೇ ಇಲ್ಲ ಗೈಸ್. ನನಗೆ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಅದಂದ್ರೇ ಚೆನ್ನಾಗಿ ಅನಿಸೋದು. ಹಾಕ್ತೆ ಅಂತ ಇದೆ ಇವಾಗ ಅಂತ ಕೇಳಿಸ್ತಾ. ನೆಕ್ಸ್ಟ್ ಇವಾಗ ಜೀರಿಗೆ ಹಾಕೋತೀನಿ. ನೆಕ್ಸ್ಟ್ ಸ್ವಲ್ಪ ಇಂಗು, ಇವಾಗ ಆನಿಯನ್, ಗೊತ್ತಲ್ವಾ ಈರುಳ್ಳಿ ಪಿಂಕ್ ಕಲರ್ ಆಗಬೇಕು, ಅಲ್ಲಿ ಬರಂದರೆ ಲೈಟ್ ಪಿಂಕ್ ಕಲರು. ಇವಾಗ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಸೊ ನೀವೆಷ್ಟು ರವೆ ತೊಗೊತೀರ ಅದ್ರ ಮೇಲೆ ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರಲ್ಲಿ ಇದು ಕುದಿ ಬರಬೇಕು. ಹಾಗಾಗಿ ಆ್ಯಕ್ಚುಲಿ 1 ಅಲ್ಲ 1.5 ಹಾಕ್ಬಿಟ್ಟು ಸ್ವಲ್ಪ ಫ್ಲೇಮ್ನ ಹೈ ಮಾಡಿ. ಆ್ಯಂಡ್ ಇವಾಗ ಇದಕ್ಕೆ ಸಾಲ್ಟು ಲಾಸ್ಟ್ ಟೈಮ್ ಜಾಸ್ತಿ ಹಾಕ್ಬಿಟ್ಟಿದ್ದೆಪ್ಪ ನನ್ನ ತಂಗಿಗೆ ಮಾಡಿದಾಗ, ಸ್ವಲ್ಪ ನೋಡ್ಕೊಂಡು ಹಾಕ್ತೀನಿ. ಒಂಚೂರು ಸಪ್ಪೆ ಇದ್ರೂ ಪರವಾಗಿಲ್ಲ, ಉಪ್ಪಾಗಬಾರ್ದು. ಸಾಲ್ಟ್ ಹಾಕಿ ಇವಾಗ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪ ಹಾಕ್ತೀನಿ. ರವೆ ಹಾಕಾದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕೋಣ. ಲೋಕದಲ್ಲಿ ಗಂಡಿಗೆಣ್ಣು ಆಸರೆ, ಆದರೆ ನಾನು ನಿನ್ನ ಕೈ ಸೆರೆ. ಚೆನ್ನಾಗಿ ಕುಡಿತಾ ಇದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದೊಂದು ಸ್ವಲ್ಪ ರವೆ ಹಾಕ್ಕೊತೀನಿ. ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಗಂಟಿರಲ್ಲ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸಪೋಸ್ ನಿಮ್ಗೆ ಏನಾದರೂ ಗಟ್ಟಿಗೆ ಇರಬೇಕಂದ್ರೆ ಸ್ವಲ್ಪ ನೀರು ಸಾಕು. ಬಟ್ ಆ್ಯಕ್ಚುಲಿ ಇದು ತುಂಬ ತೆಳುಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದರಲ್ಲಿ ಒಂಚೂರು ಹಾಕ್ತೀನಿ. ಸ್ವಲ್ಪ ಅರಳಕ್ಕೆ ಅಂತೇಳಿ ಲಿಡ್ನ ಕ್ಲೋಸ್ ಮಾಡಿ ಬಿಡೋಣ. ಸೊ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಆ್ಯಂಡ್ ಅಷ್ಟರಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ನೈಸ್ ಅಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಲ್ಲ. ಆಗಿದೆ, ಇವಾಗ ಹಾಕೋತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಒಂದು ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇಟ್ಸ್ ಓಕೆ.
ಆ್ಯಂಡ್ ಫಸ್ಟ್ ಟೈಮ್ ಈ ಥರ ಉಪ್ಪಿಟ್ಟು ಎಲ್ಲಿ ತಿಂದಿದ್ದು ಗೊತ್ತಾ, ನಾವು ಒಂದ್ಸಲ ತಿರುಪತಿಗೆ ಹೋಗಿದ್ವಿ 4th ಸ್ಟ್ಯಾಂಡರ್ಡಲ್ಲಿ. ಆ್ಯಕ್ಚುಲಿ ಮಕ್ಕಳೆಲ್ಲ ಹೆಂಗೆ ಉಪ್ಪಿಟ್ಟು ಬೇಡ ಅಂತಿರ್ತಾರಲ್ವ, ನಾನು ಅದೇ ಥರನೇ ಇದ್ದಿದ್ದು. ಅಲ್ಲಿ ಒಂದು ತಿರುಪತಿಯಲ್ಲಿ ನೀರು ಬರ್ತಿದೆ, ದೇವ್ರ ದರ್ಶನಕ್ಕೆ ಅಂತ ಬಿಟ್ಟಾಗ ನಾವು ವೆಯ್ಟ್ ಮಾಡಬೇಕಲ್ವಾ, ಆಗಲ್ಲಿ ತಿನ್ನೋಕೆ ಏನಾದರೂ ಕೊಡ್ತಾರೆ. ಆ ಟೈಮಲ್ಲಿ ಈ ಥರ ಮಾಡಿದ್ರು. ಜಸ್ಟ್ ಅಂದರೆ ಇದೆಲ್ಲ ನಂಗೆ ಒಟ್ಟಲ್ಲಿ ವೈಟ್ ಉಪ್ಪಿಟ್ಟು ನಾನು ಫಸ್ಟ್ ಟೈಮ್ ಅಲ್ಲೇ ತಿಂದಿದ್ದು. ಅವಾಗ ಬಂದು ನಾನು ಅಮ್ಮಂಗೆ ಹಿಂಸೆ ಕೊಡ್ತಾಯಿದ್ದೆ, ವೈಟ್ ಉಪ್ಪಿಟ್ಟು ಮಾಡು ಅಂತ. ದಟ್ ಟೈಮ್ ಎಲ್ಲ ಆಯಿತು ಆ್ಯಂಡ್ ಸಖತ್ತಾಗಿತ್ತು. ಸೊ ಇವಾಗ ಏನಂತಂದರೆ ನನಗೆ ನೈಕಾಯಿಂದ ಪಾರ್ಸಲ್ ಬಂದಿತ್ತು. ಪಿಂಕ್ ಸೇಲ್ ಏನೋ ನಡೀತಿದೆಯಲ್ಲ, ಒಂದಷ್ಟು ಥಿಂಗ್ಸ್ ಬುಕ್ ಮಾಡಿದ್ದೆ ನನಗೆ ಮತ್ತು ನಮ್ಮ ಅಮ್ಮಂಗೆ. ಸೊ ಅದು ಬಂದಿದೆ. ಮೊದಲನೇದಾಗಿ ಲಾರಿಯಲ್ದು ಶ್ಯಾಂಪು, ಇದು ನಂದು 3ನೇದೋ 4ನೇ ಬಾಟಲ್. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಇನ್ನೇನೂ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ನಿಜ ತುಂಬ ಚೆನ್ನಾಗಿದೆ. ಸೊ ಇದು ದೆನ್ ಆರ್ಡಿನರಿದು ಸೀರಮ್ ತರಿಸಿದ್ದೀನಿ. ಆ್ಯಕ್ಚುಲಿ ಆಗುತ್ತಾ, ಸ್ಯಾಲಿಸಿಲಿಕ್ ಆ್ಯಸಿಡ್. ಯಾವಾಗಲೂ ನಾವು ಸ್ಟಾರ್ಟಿಂಗ್ ಕಮ್ಮಿಯಿಂದ ಸ್ಟಾರ್ಟ್ ಮಾಡಬೇಕಾಯ್ತಾ, 2%. ಈ ಪಾರ್ಸಲ್ ಥರ್ಸ್ಡೇನೋ ಫ್ರೈಡೇನೋ ಬಂತು, ಬಟ್ ನಮ್ಮನೇಲಿ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ ನನ್ನ ತಂಗಿ. ದೆನ್ ಅದಾದಮೇಲೆ ಅದು ನನಗೆ ಸೀರಮ್, ಇದು ನಮ್ಮ ಅಮ್ಮಂಗೆ ನೈಕಾ ಅದು ಸ್ಕಿನ್ RX ಅಂತ 10% ವೈಟಮಿನ್ C ಸೀರಮ್. ಚೆನ್ನಾಗಿದೆ. ಸೊ ಸೇಲ್ ನಡೀತಿದ್ದಲ್ಲ, ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು. ಆ್ಯಂಡ್ ಅದಾದಮೇಲೆ ಒಂದು ಬ್ಲೆಂಡರ್ ಬೇಕಿತ್ತು. ನಾನು ಎಲ್ಲೆಲ್ಲಿ ಇರ್ತೀನಿ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಓದೋದಿದ್ದ ಕಡೆ ಎಲ್ಲ ಒಂದೊಂದು ಬ್ಲೆಂಡರ್ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಚೆನ್ನಾಗಿ ಇರೋದು ಒಂದು ಬುಕ್ ಮಾಡಿದೆ, ತುಂಬ ಸಾಫ್ಟ್ ಇದೆ. ವಾಟರ್ಗಲ್ದು ಬಾಡಿ ಸ್ಪ್ಲಾಶ್ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಚಿಕ್ಕದು ತೊಗೊಂಡ್ರೆ ಎಲ್ಲಿ ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ. 25 ml 4 ಇರುತ್ತೆ. ನಾಲ್ಕಿದೆ. ಫಸ್ಟ್ ಒನ್ ಟ್ರಾಪಿಕಲ್ ಬೆರಿ ಆ್ಯಂಡ್ ನೆಕ್ಸ್ಟ್ ಒನ್ ಟಸ್ಕನ್ ಗ್ರೀನ್, ಮ್ಯಾಂಡೇರಿಯನ್ ಟ್ವಿಸ್ಟ್, ದೆನ್ ಫ್ರೆಂಚ್ ಪಿಯೋನಿ 4. ಸೊ ಟ್ರೈ ಮಾಡೋಣ. ಫಸ್ಟ್ ಟೈಮ್ ನಾನಿದ್ದು ವಾಟರ್ಗಲ್ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಫೇಸಸ್ ಕೆನಡಾದು ಫೇಸ್ ಆಯಿಲ್ ಬುಕ್ ಮಾಡಿದ್ದೆ. ಮೇ ಬಿ ಅದು ಸಂಜೆ ಅಷ್ಟರಲ್ಲಿ ಬರುತ್ತೆ ಅನಿಸುತ್ತೆ. ಇವತ್ತಿದೆ ಡೆಲಿವರಿ. ಅದ್ರ ಜೊತೆ ಇನ್ನೊಂದು ಬ್ಲೆಂಡರ್ ಬುಕ್ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಇವರು ಇಷ್ಟೆಲ್ಲ ತೊಗೊಂಡಿದ್ದೀನಿ ಅಂತ ಕಾಂಪ್ಲಿಮೆಂಟ್ರಿಯಾಗಿ ಫೇಸಸ್ ಕೆನಡಾದು ಸ್ಟ್ರೋಕ್ ಕ್ರೀಮ್ ಕೊಟ್ಟಿದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡ್ತೀನಿ. ಎಷ್ಟು ಗೊತ್ತಾಯಿತು, 600 ರೂಪೀಸ್. ಕ್ಯಾಪ್ ಚೆನ್ನಾಗಿದೆ ಅಲ್ಲ. ಸೊ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟೇ. ಇವಾಗ ಫಟಾಫಟ್ ಅಂತ ಟೈಮ್ ಇಲ್ಲ, ರೆಡಿ ಆಗಬೇಕು. ಆ್ಯಕ್ಚುಲಿ ನಾನು ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡೆ. ಮಂಡ್ಯದಿಂದ ಬಿಡ್ದಿಗೆ 10 ಆದಮೇಲೆ 2 o'clockವರೆಗೂ ಟ್ರೈನೇ ಇಲ್ಲ. ಸೊ ಇವಾಗ ಬಸ್ಸಲ್ಲೇ ಹೋಗಬೇಕು. ಸೊ ಹಾಗಾಗಿ ಬೇಗ ರೆಡಿಯಾಗಿ ಹೊರಡಬೇಕು. ಇದೆಲ್ಲ ಇಟ್ಬಿಡ್ತೀನಿ. ನೋಡೋಣ, ಇವತ್ತಿನ ಟ್ರೈ ಮಾಡೋಣ, ಬೇಡ ನೈಟಿಂದ ಟ್ರೈ ಮಾಡೋಣ. ಓಕೆ, ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಇವತ್ತಿನ ಔಟ್ಫಿಟ್ ಆ್ಯಂಡ್ ಇವಾಗ ಹೊರಡಬೇಕು. ಸೊ ಬಸ್ಸಲ್ಲಿ ಹೋಗಬೇಕು. ಬಸ್ ಖಾಲಿ ಇರಲಿ ಅಂತ ಪ್ರೇ ಮಾಡ್ಕೊತೀನಿ. ಮೇ ಬಿ ಇರುತ್ತೆ ಅನಿಸುತ್ತೆ. ಹೊರಡುವ. ಸೊ ಬಿಡ್ದಿಯಲ್ಲಿ ಪ್ರಮೋಷನಿಗೆ ಬಂದಿದ್ದೀನಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಸರ್ವ್ ಮಾಡಿದ್ದಾರೆ ಗೊತ್ತಾ. ಇದೆ ಮೀಟ್ ಆ್ಯಂಡ್ ಈಟ್ ಅಂತ. ಇದು ಕಂಪ್ಲೀಟ್ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಸೊ ಟ್ರೈ ಮಾಡೋಣ. ಸೊ ಬಂದೆ. ಟೈಮ್ 7 ಗಂಟೆ. ನಾನು 7:45 ಜಿಮ್ಮಿಗೆ ಹೊರಡಬೇಕು. ಅಷ್ಟರಲ್ಲಿ ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಸೊ ಬೇಳೆ ಸಾಂಬಾರು, ಮುದ್ದೆ, ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಊಟಕ್ಕೆ ನಮ್ಮ ಅಪ್ಪಾಜಿ ಕೂಡ ಬರ್ತಾರೆ. ಸೊ ಇವಾಗ ಬೇಗ ಫಟಾಫಟ್ ಅಂತ ಕೊಟ್ಟಿರುವಂಥ 2 ಕೈಯಲ್ಲಿ ಮಾಡಿದ್ರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಎಫರ್ಟ್ಸ್ ಹಾಕಿ ಮಾಡ್ತೀನಿ. ಇಂಡಿಯಾ ಸ್ಟಾರ್ಟ್ ಮಾಡುವ. ಸೊ ಬರೀ 1 ಟೈಮ್ಗಲ್ವ. ಸೊ ಅರ್ಧ ಗ್ಲಾಸ್ ಬೇಳೆ ಹಾಕ್ತೀನಿ. ಇದರಲ್ಲಿ ಅರ್ಧ ಹಾಕಿದ್ದೀನಿ. ಸೊ
ಬೇಳೆನ ತೊಳ್ಕೊಂಡು ಬರುವೆ. ಟೈಮ್ ಆಗಿರೋ ಟೈಮಲ್ಲಿ ಸದ್ಯ ಇದ್ಬಿತ್ತು, ಏನಾದರೂ ಇದ್ಬಿದ್ಬಿಟ್ಟಿದ್ರೆ ನಮ್ಮಮ್ಮ ಮಂತ್ರಾಲಯದಿಂದನೇ ಹೊಡಿತಾಯಿದ್ರು. ಅಷ್ಟು ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತಲ್ಲ. ಇದಕ್ಕೊಂಚೂರು ಉಪ್ಪು ಹಾಕಿ 2 ವಿಷಲ್ ತೆಗೆಸ್ತೀನಿ. ಆಮೇಲೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಬೇಳೆ, ಟೊಮ್ಯಾಟೊ, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ 3 ವಿಷಲೇನೋ ತೆಗೆಸಿದ್ದೀನಿ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಬೇಳೆನ ಸ್ಮ್ಯಾಶ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬೇಳೆ ಸಾಂಬಾರು ಆಗುತ್ತೆ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಸೊ ಸ್ಮ್ಯಾಶ್ ಆಗಿದೆ. ಇವಾಗ ಬೀನ್ಸ್ ಹಾಕ್ತಾಯಿದ್ದೀನಿ. ಈ ಥರ ಇಷ್ಟಿಷ್ಟಕ್ಕೆ ಕಟ್ ಮಾಡಿ, ನನಗೆ ಹಿಂಗೆ ಇರಬೇಕು ಬೇಳೆ ಸಾಂಬಾರಿಗೆ. ಆಮೇಲೆ ಈ ಥರ ಶೇಪಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಬೇಳೆ ಸಾಂಬಾರಲ್ಲಿ ಕ್ಯಾಪ್ಸಿಕಮ್ ಇರೋದು ತುಂಬ ಇಷ್ಟ ಆಗುತ್ತೆ. ದೆನ್ 4 ಮೆಣಸಿನ್ಕಾಯಿ, ಇದು ಯಾರೂ ಹಾಕಲ್ಲ, ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಇವಾಗ ಇದಕ್ಕೆ ಬೇಳೆ ಸಾಂಬಾರು ಪೌಡರ್ ಹಾಕಬೇಕು. 2 ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರೋದು. ಯಾವುದಕ್ಕೂ ನಾವು ಅಮ್ಮಂಗೆ ಕಾಲ್ ಮಾಡಿಬಿಡ್ತೀನಿ. ಸೊ ಕರೆಕ್ಟಾಗಿರೋದು ತೊಗೊಂಡಿದ್ದೀನಿ ಗೈಸ್, ಇದೆ ಅಂತ 2 ಸ್ಪೂನ್ ಹಾಕ್ಕೊತೀನಿ. ಸೊ ಇವಾಗ ಇದನ್ನು 1 ವಿಷಲ್ ತೆಗೆಸ್ತೀನಿ ಅಷ್ಟೇ. ಇದಾದರೆ ಸಾಂಬಾರಾಗುತ್ತೆ. ಜಿಮ್ಮಿಂದ ಬಂದು ಒಗ್ಗರಣೆ ಕೊಟ್ಕೊತೀನಿ. ಸೊ ನೈಕಾದ ಪಾರ್ಸೆಲ್ ಬರುತ್ತೆ, ಅದನ್ನೆಲ್ಲ ಬಂದಿದೆ. ಒಂದು ಯಾವುದಿದು ಫೇಸಸ್ ಕನ್ನಡದು ಅರ್ಬನ್ ಬ್ಯಾಲೆನ್ಸ್ ಅಂತ ಹೇಳಿ ಮಿರಾಕಲ್ ಫೇಶಿಯಲ್ ಆಯಿಲ್. ಇದು ನಮ್ಮ ಅಮ್ಮಂಗೆ ಗೈಸ್, ನನಗಲ್ಲ. ಏನೋ ಫೇಶಿಯಲ್ ಆಯಿಲ್ ಇದು. ಸೊ ಇದು ಒಂದೇ 1000 ರೂಪೀಸ್ ಗೊತ್ತಾ. ಆ್ಯಂಡ್ ಇದು ನಮ್ಮ ಮುಂದೆ ಅಯ್ಯೋ ಬ್ಲೆಂಡರ್ 2 ಇದನ್ನೇ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಬೇರೆ ಥರ ಬ್ಲೆಂಡರ್ ಬುಕ್ ಮಾಡಿದ್ದು, ಇದಲ್ಲ. ಏನೋ ಇದು ಬರುತ್ತಲ್ಲ ಮಶ್ರೂಮ್ ಬ್ಲೆಂಡರ್ ಬುಕ್ ಮಾಡಿದ್ದೆ, ಇದು ಬಂದಿದೆ. ಸೊ ಹಂಗಾರೆ ಇದನ್ನು ರಿಟರ್ನ್ ಹಾಕಬೇಕು. ಬೆಳಿಗ್ಗೆದು ಇದೇ ಥರ ಇದೆ. ಏನೋ ಅದು ಒಂಥರ ಮಶ್ರೂಮ್ ಬ್ಲೆಂಡರ್ ಹೇಳಿದ್ರು, ಅದನ್ನು ಮಾಡಿದ್ದೆ. ಸೊ ಕೇಳ್ತೀನಿ, ಇದು ಇಟ್ಕೋತೀರಾ ಅಥವಾ ಅದನ್ನೇ ಹಾಕ್ಲಾ ಅಂತ. ಇಷ್ಟೇ. ಇವಾಗ ಜಿಮ್ಮಿಗೆ ರೆಡಿ ಆಗಬೇಕು. ಇವರಂತೂ ಪ್ರಮೋಷನಿಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಎಷ್ಟು ಚೆನ್ನಾಗಂದರೆ ತುಂಬ ಇಷ್ಟ ಆಯ್ತು ನನಗಂತೂ ನಮ್ಮನ್ನ ಟ್ರೀಟ್ ಮಾಡಿದ್ದು ಎಲ್ಲ. ಆ್ಯಂಡ್ ಇವಾಗ ಜಿಮ್ಮಿಗೆ ರೆಡಿಯಾಗಿ ಮತ್ತೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್. ಈಗಷ್ಟೇ ಬಂದೆ. ಆ್ಯಕ್ಚುಲಿ ಜಿಮ್ಮಿಂದ ಇವಾಗ ಬಂದೆ. ಸ್ವಲ್ಪ ಲೇಟೇ ಆಗೋಯಿತು ಬರೋದು. ಸಾಂಬಾರೆಲ್ಲ ಆಗಿದೆ, ಒಗ್ಗರಣೆ ಕೊಟ್ಕೋಬೇಕು ಅಷ್ಟೇ. ಒಗ್ಗರಣೆ ಕೊಟ್ಕೊಂಡು ರೈಸ್ಗೆ ಇಟ್ಕೊಂಡ್ರೆ ಆಯಿತು. ಆ್ಯಕ್ಚುಲಿ ಮುದ್ದೆ ಮಾಡೋಣ ಅಂದ್ಕೊಂಡೆ, ಬಟ್ ಮುದ್ದೆ ಮಾಡುವ ಪರಿಸ್ಥಿತಿ ನಾನಿಲ್ಲ. ಅದಕ್ಕೆ ಈಗ ಬೇಗ ಒಗ್ಗರಣೆ ಕೊಟ್ಟು ರೈಸ್ಗೆ ಇಟ್ಕೊತೀನಿ. ನಾನು ಸಾಂಬಾರಿಗೆ ಹುಳಿನೇ ಬಿಟ್ಟಿಲ್ಲ, ಈಗ ನೆನಪಾಯಿತು ಸದ್ಯ. ಒಗ್ಗರಣೆ ಕೊಡೋಕ್ಕೆ ಮುಂಚೆ ಸ್ವಲ್ಪ ಕುದೀಲಿ ಅಂತ ಬಿಟ್ಟಿದ್ದೆ, ಆಮೇಲೆ ಆ್ಯಡ್ ಮಾಡ್ತೀನಿ. ಕಾಣ್ತಾ ಇದ್ದಾವ. ಸೊ ಊಟ ಎಲ್ಲ ಆಯಿತು. ಆ್ಯಂಡ್ ಹಿಂದೆ ನೋಡ್ತಾ ಇದ್ದೀರಾ, ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ನನ್ನ ಸ್ಕಿನ್ ಕೇರ್ ಮಾಡಿ ನಾನು ಮಲ್ಕೋಬೇಕು. ಉಫ್ ಸಾಕಪ್ಪ.